ಹಲೋ ಫ್ರೆಂಡ್ಸ್, ಕಿಂಗ್ಡಮ್ಸ್ ಕರ್ನಾಟಕಕ್ಕೆ ಬಂದ್ರಿ. ಕರ್ನಾಟಕ ಏನು ವರ್ಲ್ಡ್ ಬಗ್ಗೆನೇ ತಿಳಿಯೋಣ. ಸ್ನೇಹಿತರೆ ನಮಸ್ತೆ. ನೋಡಿ, ಬರ್ತ್ಡೇ ಬೇಕಾದಂತ ಕೇಕ್ಗಳನ್ನ ಇಲ್ಲಿ ರೆಡಿ ಮಾಡ್ಕೊಡ್ತಾರೆ. ಯಾವ್ಯಾವ ತರ ವೆರೈಟಿ ಡಿಸೈನ್ ಇದೆಯಂತೆ, ಬನ್ನಿ ಕೇಳೋಣ ಅವ್ರ ಹತ್ರ ಹೇಗಿದೆ ಅಂತ. ಬನ್ನಿ ವೆಂಕಿ. ವೆಂಕಿ ನೋಡಿಲ್ಲಿ ಬರ್ತ್ಡೇಗೆ ಬೇಕಾದಂತ ಕೇಕ್ ವೆರೈಟಿ ಕೇಕ್ಸ್ ಇದೆ ಇಲ್ಲಿ. ಯಾವ್ಯಾವ ತರ ಬರ್ತ್ಡೇಗೆ ಕೇಕ್ ಕಲರ್ ಹೆಂಗ್ ಡಿಸೈನ್ ಮಾಡಿದ್ದಾರೆ ಅವರು ನೋಡಿ. ಗುಲಾಬಿ ಹೂ ಕಲರ್ ಎಲ್ಲ ಹಾಕಿ ಯಾವ ತರ ಮಾಡಿದ್ದಾರೆ ಅದನ್ನ ನಮ್ಮ ಬೇಕರಿ ಓನರ್ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ರಾಜು ಅಂದ್ಬಿಟ್ಟು. ಯಾವ ಊರವರು? ನಾವು ಮಂಡ್ಯದವರು. ಮಂಡ್ಯದವ್ರೆ ಯಾವ ಸರ್? ಮಾಮೂಲಿ ಚಿಕ್ಕಡೆ ಪಾಂಡವಪುರ. ಈ ಕಡೆ ಪಾಂಡವಪುರ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? ಇಲ್ಲಿ ಬಂದು 2 ವರ್ಷ ಆಯ್ತು. 2 ವರ್ಷ ಆಯ್ತು. 2 ವರ್ಷದಿಂದ ಬೇಕರಿ ಬಿಸ್ನೆಸ್? ಬೇಕರಿ ಬಿಸ್ನೆಸ್. ಹೇಗ್ ನಡೀತಾ ಇದೆ ಬೇಕರಿ ಬಿಸ್ನೆಸ್? ಪರವಾಗಿಲ್ಲ ಸರ್, ನಡೀತದೆ. ಚೆನ್ನಾಗಿ ನಡೀತಾ ಇದೆ, ಒಂದ್ ಲೆವೆಲ್ ಆಗಿದೆ, ಏನ್ ತೊಂದರೆ ಏನಿಲ್ಲ. ಈಗ ಹಂಗಂದ್ರೆ ಸರ್, ಈಗ ನಿಮ್ ಬೇಕರಿ ಬಿಸ್ನೆಸ್ ಅಲ್ಲಿ ಅಂತ ಬಂದಾಗ ಕಸ್ಟಮರ್ ಅಂತ ಬಂದಾಗ ಕೆಲವರು ಪರ್ಮನೆಂಟ್ ಕಸ್ಟಮರ್ ಆಗಿರ್ತಾರೆ, ಕೆಲವರು ಟೆಂಪ್ರರಿಲಿ ತಗೊಂಡ್ ಹೋಗ್ತಿರ್ತಾರೆ. ಏನೋ ನಿಮ್ಗ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಇವರ ಪರ್ಮನೆಂಟ್ ಬರ್ತಾ ಇರ್ತಾರೆ. ಅವ್ರಿಗೆಲ್ಲ ಕೇಕ್ ಈ ತರ ನಮ್ಗೆ ರೆಡಿ ಮಾಡ್ಕೊಳ್ಳಿ ಬರ್ತ್ಡೇ ಕೇಕ್ ಅಂತ ಬರ್ತಾರೆ. ಕೆಲವ್ರಿಗೆ ಏನೋ ಒಂದು ಹಬ್ಬ ಸೆಲೆಬ್ರೇಷನ್, ಬೇರೆ ಇನ್ನೊಂದು ಏನೋ ಬೇಕಾಗುತ್ತೆ ಕೇಕ್. ಅವ್ರಿಗೆ ಏನೋ ಮದ್ವೆ ರಿಲೇಷನ್ಸ್ ಅವ್ರದ್ದು ಏನೋ ಇರುತ್ತೆ, ಒಂದು ಮದ್ವೆ ಬಗ್ಗೆನೆ ಒಂದು ಅವ್ರ ಮದ್ವೆಗೆ ಏನೋ ಅಂತಾರಲ್ಲ, ಅದಕ್ಕೆ ವೆಡ್ಡಿಂಗ್ ಆನಿವರ್ಸರಿ ಇರುತ್ತೆ. ಆ ತರ ಎಲ್ಲ ವೆರೈಟಿ ಹೆಂಗ್ ರೆಡಿ ಮಾಡ್ಕೊಡ್ತೀರಾ? ಯಾವ ತರ ಮಾಡ್ಕೊಡ್ತೀರಾ? ಎಷ್ಟು ಕಮ್ಮಿ? ಅವ್ರು ಯಾವ ತರ ಡಿಸೈನ್ ಕೇಳ್ತಾರೆ ಆ ತರ. ಅವ್ರು ಯಾವ ತರ ಕೇಳ್ತಾರೆ, ಡಾಲ್ ಬೇಕಾ, ಮಾಮೂಲಿ ಬೇಕಾ, ಇಲ್ಲ ನಾರ್ಮಲ್ ಆಗಿರೋದ್ ಬೇಕಾ, ಇಲ್ಲ ಅವ್ರ ಬಜೆಟ್ ಹೆಂಗಿರುತ್ತೆ, ಕಮ್ಮಿ ಇರ್ಬೇಕಾ ಇಲ್ಲ ಜಾಸ್ತಿ ಇರ್ಬೇಕಾ, ಅವ್ರದ್ದು ಬಜೆಟ್ ಯಾವ ಬಜೆಟ್ ಇದೆ ಅದನ್ನ ನೋಡ್ಬಿಟ್ಟು ನಾವು ಅದ್ರ ಮುಖಾಂತರ ನಾವು ಮಾಡ್ಕೊಡ್ತೀವಿ. ಏನಾದ್ರು ಹೈ ಲೆವೆಲ್ ಆಗಿ ಜಾಸ್ತಿ ದುಡ್ಡು ಬೇಕು ಅಂದ್ರೆ ಅದ್ರ ತಕ್ಕಂತೆ ಡಿಸೈನ್ಸ್ ಗಳು ಜಾಸ್ತಿ ಹೋಗ್ತಾನೆ ಇರುತ್ತೆ. ಹೈ ಲೆವೆಲ್ ಬೇಕು ಅಂತಂದ್ರೆ ಹೈ ಲೆವೆಲ್ ಬೇಕಾದ್ರೆ ಡಿಸೈನ್ಸ್ ಗಳು ಹೋಗ್ತಾ ಇರುತ್ತೆ, ಡಿಸೈನ್ ಗಳು ಬರ್ತಾ ಇರುತ್ತೆ. ನಿಮ್ಗೆ ಯಾವ್ಯಾವ್ದು ಬೇಕು, ಯಾವಾಗ ಬೇಕು, ಅದ್ರ ಟೈಮಿಂಗ್ಸ್ ಅಂತ ಇರುತ್ತೆ. ಈಗ ಜಾಸ್ತಿ ಡಿಸೈನ್ಸ್ ಗಳು ಬೇಕು, ಜಾಸ್ತಿ ಫ್ಲೇವರ್ಸ್ ಗಳು ಇರ್ಬೇಕು ಅಂತಂದ್ರೆ ನಾವು ಅವ್ರಿಗೆ ಜಸ್ಟ್ ಒಂದು 2 ಅವರ್ಸ್ ಅಲ್ಲಿ ರೆಡಿ ಮಾಡ್ಕೊಡ್ತೀವಿ. 2 ಅವರ್ಸ್ ಅಷ್ಟೇ ರೆಡಿ ಮಾಡ್ಕೊಡ್ತೀರಾ? 2 ಅವರ್ಸ್ ಅಲ್ಲಿ ಅವ್ರಿಗೆ ಯಾವ ಡಿಸೈನ್ ಕೇಳ್ತಾರೆ ಆ ಡಿಸೈನ್ ಅಲ್ಲಿ ಬರೀ 2 ಅವರ್ಸ್ ಅಲ್ಲಿ ರೆಡಿ ಮಾಡ್ಕೊಡ್ತೀವಿ. ಎಷ್ಟು ಜನ ಎಂಪ್ಲಾಯ್ಸ್ ಕೆಲಸ ಮಾಡ್ತಾರೆ ಸರ್ ನಮ್ಮ ಹತ್ರ? ನಮ್ದು ಹೆಚ್ಚು ಕಮ್ಮಿ 20 ಬೇಕರಿ ಇದೆ. 20 ಬೇಕರಿ ಇದೆ ಬೆಂಗಳೂರಲ್ಲಿ. 20 ಬೇಕರಿ ಇದೆ. ನಾವ್ ಎಲ್ಲಾ ಕಡೆ ಅಂದ್ರೆ ಗೋಡನ್ ಒಂದು ನಮ್ಮದು 4 ಗೋಡನ್ ಇದೆ. ಜಯನಗರದಲ್ಲಿ ಒಂದಿದೆ, ಮತ್ತೆ ಕತ್ರಗುಪ್ಪೆಲ್ ಒಂದಿದೆ, ಅದ್ ಬಿಟ್ರೆ ಯಲಹಂಕಲ್ ಒಂದಿದೆ. ನಾವು ಜಾಸ್ತಿ ಯಲಹಂಕಲ್ಲೇ ಇರೋದು. ನಾವು ಅಲ್ಲೇ ಜಾಸ್ತಿ ಯಲಹಂಕಲ್ಲೇ ಇರೋದು. ಅದ್ರಿಂದ ಅಲ್ಲಿಂದಲೇ ನಾವು ಐಟಮ್ಗಳೆಲ್ಲ ಜಾಸ್ತಿ ಫ್ಯಾಕ್ಟರಿ ಅಲ್ಲಿಂದ ನಾವು ಬೇಕರಿಗಳಿಗೆ ಸಪ್ಲೈ ಮಾಡ್ತೀವಿ. ಓಕೆ ಸರ್, ಈಗ ಕೇಕ್ ಇಲ್ಲೇ ಇಟ್ಟಿದಿರಲ್ಲ, ಕೇಕ್ ಮತ್ತೆ ಎಲ್ಲಾ ಬಿಸ್ಕೆಟ್ ಬಗ್ಗೆ ಮಾತಾಡ್ತಾ ಏನೇನ್ ಐಟಮ್ ಇಟ್ಟಿದ್ದೀರಾ ಅಂತ ಸರ್? ನಮ್ಮ ಹತ್ರ ನಾವೇ ರೆಡಿ ಮಾಡೋದು. ಎಲ್ಲ ಓನ್ ಪ್ರಾಡಕ್ಟ್ ರೆಡಿ ಮಾಡೋದು. ಹೊರಗಡೆ ಯಾವ್ದು ತರ್ಸಲ್ಲ. ಬ್ರೆಡ್ ನೀವೇ ಸರ್? ಎಲ್ಲ ಬ್ರೆಡ್ ಕೇಕ್ ಆಗ್ಬೋದು, ಇದು ಜ್ಯೂಸ್ ಗಳಾಗ್ಬೋದು, ಮತ್ತೆ ಪ್ರತಿಯೊಂದು ಸ್ವೀಟ್ಸ್ ಆಗ್ಬೋದು, ಇಲ್ಲ ಬಿಸ್ಕೆಟ್ಸ್ ಗಳಾಗ್ಬೋದು, ಸ್ನಾಕ್ಸ್ ಐಟಮ್ ಏನೇ ಇದ್ರು ನಾವೇ ರೆಡಿ ಮಾಡೋದು. ಎಲ್ಲ ನೀವೇ ರೆಡಿ ಮಾಡೋದು? ಎಲ್ಲ ನಾವೇನೆ. ಹೊರಗಡೆಯಿಂದ ಯಾವ್ದು ನಾವು ತಗೊಳಲ್ಲ, ಎಲ್ಲ ನಮ್ದು ಓನ್ ಪ್ರಾಡಕ್ಟ್ ರೆಡಿ ಮಾಡೋದು. ಪ್ರತಿಯೊಂದು ನಾವೇ ರೆಡಿ ಮಾಡೋದು. ನಮ್ಗೆ ಏನ್ ಬೇಕು ಅದನ್ನ ಒಂದು ಫೋನ್ ಮಾಡ್ತಾರೆ ಸಾಕು. ಫೋನ್ ಮಾಡ್ತಕೊಂಡ ರೆಡಿ ಮಾಡಿ ಕಳ್ಸ್ಕೊಡ್ತೀವಿ. ಅವ್ರ ಬರ್ತ್ಡೇ ಕೇಕ್ ಬೇಕು ಅಂತಂದ್ರು ಕಮ್ಮಿ ಅಂದ್ರು, ಅಂದ್ರೆ ನಾರ್ಮಲ್ ಆಗಿ ಇರ್ಬೇಕು ಅಂತಂದ್ರೆ ನಮ್ಮ ಹತ್ರ ರೆಡಿ ಇರುತ್ತೆ. ಆಲ್ರೆಡಿ ನಮ್ಮ ಹತ್ರ 100-110 ಕೇಕ್ ರೆಡಿ ಇರುತ್ತೆ. ರೆಡಿ ಇರೋದ್ರಿಂದ ಅವ್ರಿಗೆ ಏನ್ ಬೇಕೋ ಟಕ್ ಅಂತ ಅಲ್ಲೇ ನೇಮ್ ಹಾಕಲ್ಲೇ. ಏನ್ 2 ಅವರ್ ಬೇಡ, 2 ಅವರ್ ಅಲ್ಲೇ ಒಂದು 5 ಮಿನಿಟ್ಸ್ ಅಲ್ಲಿ ರೆಡಿ ಮಾಡ್ಕೊಡ್ತೀವಿ. ನೇಮ್ ಗಿಮ್ ಎಲ್ಲ ಹಾಕಿ ಅಲ್ಲೇ ರೆಡಿ ಮಾಡ್ಕೊಡ್ತೀವಿ. ಹಂಗೂ ಅವ್ರಿಗೆ ಗ್ರ್ಯಾಂಡ್ ಆಗ್ಬೇಕು ಅಂತಂದ್ರೆ 2 ಅವರ್ಸ್ ಟೈಮ್ ಇರುತ್ತೆ. 2 ಅವರ್ಸ್ ಅಲ್ಲಿ ಅವ್ರು ಹೇಳ್ಬಿಟ್ಟು ಆರ್ಡರ್ ಕೊಟ್ಬಿಟ್ಟು ಹೋಗ್ಬೋದು, ಇಲ್ಲ ಅವ್ರ ನಿಂತು ಮಾಡ್ಸ್ಕೊಂಡು ಹೋಗ್ಬೋದು. ಸರ್, ಅದು ಖಾರ ಇದೆಲ್ಲ ಮಿಕ್ಸರ್ ಅದೆಲ್ಲ ಇದೆಯಲ್ಲ, ನಾವೇ ರೆಡಿ ಅವ್ರು ನೀವೇ ರೆಡಿ ಮಾಡಿ? ನಾವೇ ರೆಡಿ ಮಾಡ್ತೀವಿ. ನೀವೇ ಎಲ್ಲ ರೆಡಿ ಮಾಡಲ್ಲ? ಖಾರ ಇದೆಲ್ಲ ನಾವೇ ರೆಡಿ ಮಾಡಿ. ಎಲ್ಲ ಏನು ಹೊರಗಡೆಯಿಂದ ಎಲ್ಲೂ ಏನು ಹೊರಗಡೆಯಿಂದ ನಾವ್ ಏನು ತರ್ಸಲ್ಲ. ಎಲ್ಲ ನಾವು ಓನ್ ಪ್ರಾಡಕ್ಟ್. ಸರ್, ಈಗ ಕೇಕ್ ಅಂತ ಬಂದಾಗ ಈಗ ನೋಡಿ, ಬರ್ತ್ಡೇ ಕೇಕ್ ಸಪರೇಟ್ ಹೆಂಗ್ ಬೇಕಂತಾರ ಅವ್ರು ಕೇಳ್ದಂಗೆ ರೆಡಿ ಮಾಡ್ಕೊಡ್ತೀರ ಅಷ್ಟೇ? ಅದೊಂದು ಯಾವ ರೀತಿ ಕೇಳ್ತಾರೆ, ಅವ್ರು ಯಾವ ತರ ಕೇಳ್ತಾರೆ ಆ ರೀತಿ ಕೇಕ್ ಮೇಲೆ ಯಾವ ತರ ಡಿಸೈನ್ ಬೇಕು ಆ ತರ ಎಲ್ಲ ಬೇಕಾದ್ರೆ ನಾವು ಮಾಡ್ಕೊಡ್ತೀವಿ. ನಾವು ಪ್ರತಿ ಡಿಸೈನ್ಸ್ ಇರುತ್ತೆ, ಅದಕ್ಕೊಂದು ಟೈಮ್ ಅಂತ ಇರುತ್ತೆ. ಅವ್ರು ಬಂದ್ ಬೇಕಾದ್ರೆ ಆರ್ಡರ್ ಕೊಟ್ಟರೆ ಅಲ್ಲೇ 2 ಅವರ್ಸ್ ರೆಡಿ ಆಗುತ್ತೆ. ನಾರ್ಮಲ್ ಆಗಿ ಬೇಕು ಅಂದ್ರೆ ½ ಅನ್ ಅವರ್ ರೆಡಿ ಆಗುತ್ತೆ. ½ ಅನ್ ಅವರ್ ರೆಡಿ ಆಗ್ಬಿಡುತ್ತೆ. ನಾರ್ಮಲ್ ಆಗಿ ಬೇಕಂದ್ರೆ ½ ಅನ್ ಅವರ್ ರೆಡಿ ಇರುತ್ತೆ. ಇಲ್ಲ ರೆಡಿ ಇರೋ ಕೇಕ್ ಬೇಕು ಅಂತಂದ್ರೆ ರೆಡಿ ಇರೋ ಕೇಕ್ ಇರುತ್ತೆ. ಬಂದು ನೇಮ್ ಹಾಕ್ಸ್ಕೊಂಡು ತಗೊಂಡು ಹೋಗೋದಷ್ಟೇ, ಏನ್ ತೊಂದ್ರೆ ಇಲ್ಲ. ಎಲ್ಲ ಫ್ರೆಶ್ ಆಫ್ ಕೇಕ್ ಗಳ ನಮ್ಮ ಹತ್ರ ಅವತ್ತಿಂದ ಅವತ್ತೇನೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಕಸ್ಟಮರ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ.
ಬಂದು ಯಾವಾಗ ಬೇಕಾದ್ರೂ ಬರ್ಬೋದು ನೀವು. ಕೆಲವ್ರಿಗೆ ಬರ್ತಡೇ ಕೇಕ್ ಜೊತೆಗೆ ಹಾರ ಪೇಟ ಎಲ್ಲ ಬೇಕು, ಅದೆಲ್ಲ ಇಟ್ಟಿದ್ದೀರಾ? ಪೇಟ ಅವು ಕೊಡ್ತೀವಿ, ಅವು ಕೊಡ್ತೀವಿ. ಅದು ಇದೆ. ಮತ್ತೆ ನಮ್ದು ಬಲೂನ್ ಡೆಕೋರೇಷನ್ ಕೂಡ ಇದೆ. ನಮ್ದು ಬಲೂನ್ ಡೆಕೋರೇಷನ್ ರೂಮ್ ಇದೆ, ಇಲ್ಲಿ ಜೈನರ್ದ ರೂಮ್ ಇದೆ, ಇಲ್ಲಿ ಕೊಟ್ಟಿಗೆಪಾಳ್ಯದಲ್ಲೂ ಇದೆ, ಶಿವನಕಟ್ಟೆಲ್ಲೂ ಇದೆ. ಅದೇ ಹೇಳಿದ್ರಲ್ಲ ಅವಾಗಲೇ 20 ಬ್ರಾಂಚ್ ಇದೆ ಎಲ್ಲ ಕಡೆ. ಶಿವನಕಟ್ಟೆಲ್ಲೂ ಇದೆ ನಮ್ದು. ಏನಾದ್ರು ಅಲ್ಲೇ ಬರ್ತಡೇ ಮಾಡ್ಕೋಬೇಕು ಅಂತಂದ್ರೆ ನಮ್ಮಲ್ಲಿ ಬರೀ 750 rupees ಆಗುತ್ತೆ, 750 ರೂಪಾಯಿ. ಅಲ್ಲೇ ಬಂದು ನಮ್ದೇ ಬರ್ತಡೇ ಕೇಕ್ ಇರುತ್ತೆ, ನಾವೇ ಬರ್ತಡೇ ಕೇಕ್ ಕೊಡ್ತೀವಿ. ಎಲ್ಲ ಬಲೂನ್ ಡೆಕೋರೇಷನ್ ಎಲ್ಲ ಇರುತ್ತೆ, ಮಾಡ್ಕೊಡ್ತೀರಾ? ಎಲ್ಲ ಇರುತ್ತೆ, ಬರೀ 750 ರೂಪಾಯಿ. ಕೇಕು ಕೂಡ ನಮ್ದೇ. ಬಲೂನ್ ಡೆಕೋರೇಷನ್ ಮಾಡಿ ಎಲ್ಲ ಮಾಡ್ಕೊಡ್ತೀರಾ ಅಂತಂದ್ರೆ ಚೆನ್ನಾಗಿದೆ ಸರ್. ಅದು ಕೇಕು ನಮ್ದೇನೆ, ಕೇಕು ನಿಮ್ದೇ. 750 ರೂಪಾಯಿ. ಕೇಕು ಕೂಡ ನಮ್ದೇ. ಓಕೆ ಓಕೆ. ಕೇಕು ನಿಮ್ದೇ ಮಾಡ್ಕೊಟ್ಟು 750 ರೂಪಾಯಿ ಕೊಟ್ರೆ ಬರೀ ಬಲೂನ್ ಡೆಕೋರೇಷನ್ ಎಲ್ಲ ಮಾಡ್ಕೊಟ್ಟು ಕೇಕ್ ಎಲ್ಲ ನಮ್ದೇನೆ. ಹೌದು ಹೌದು ಅದೇ ಸರ್. ಬರೀ 750 ರೂಪಾಯಿಗೆ ಬಲೂನ್ ಡೆಕೋರೇಷನ್ ಕೇಕು ಎಲ್ಲ ಸಿಗುತ್ತೆ. ಹಾಗಾದ್ರೆ ನೋಡಿ ತುಂಬಾ ಹೆಲ್ಪ್ ಆಗುತ್ತೆ. ಹೊರಗಡೆ ಎಲ್ಲ 2,500 ತಗೊಳ್ತಾರೆ. ಕೇಕ್ ಅವರು ಅರ್ಧ ಕೆಜಿ ಕೊಡ್ತಾರೆ, ನಾವು ಅರ್ಧ ಕೆಜಿ ಕೇಕ್ ಇರುತ್ತೆ, ಮತ್ತೆ ಬಲೂನ್ ಡೆಕೋರೇಷನ್ ಇರುತ್ತೆ. ಬಂದು ಆರಾಮಾಗಿ ಅವರು ಬಂದು ಬರ್ತಡೇ ಕೇಕ್ ಕೂದ್ಬಿಟ್ಟು ಹೋಗ್ಬೋದು. ಬರೀ 750 ರೂಪಾಯಿ. ಓಕೆ ಓಕೆ ಸರ್. ಈಗ ಕೂಲ್ ಡ್ರಿಂಕ್ಸ್ ಅಂತ ಕೂಲ್ ಡ್ರಿಂಕ್ಸ್ ಎಲ್ಲ ಏನೇನು ಇಟ್ಟಿದ್ದೀರಾ ನೋಡಿ? ಕೂಲ್ ಡ್ರಿಂಕ್ಸ್ ಅಲ್ಲಿ ಎಲ್ಲ ಥಮ್ಸಪ್ ಎಲ್ಲ ಬ್ರ್ಯಾಂಡ್ ಇದೆ, ಎಲ್ಲಾ ಬ್ರ್ಯಾಂಡ್ ಕೂಲ್ ಡ್ರಿಂಕ್ಸ್ ಇಟ್ಟಿದ್ದೀರಾ? ಎಲ್ಲ ಇದೆ. ಮೌಂಟೇನ್ ಡ್ಯೂ ಇದೆ, ಮತ್ತೆ ಕ್ಯಾಂಪಲ್ ಇದೆ, ಮತ್ತೆ ಮಾಮೂಲಿ ಇದ್ರಲ್ಲಿದೆ, ಇದರಲ್ಲಿ 7up, ಸ್ಲೈಸ್, ಬಿಂದು ಜೀರೋ ಎಲ್ಲ ಇಟ್ಟಿದ್ದೀರಾ? ಎಲ್ಲ ಪೂರ್ತಿ ಕೂಲ್ ಡ್ರಿಂಕ್ಸ್ ಅಲ್ಲಿ ಎಲ್ಲ ಫ್ಲೇವರ್ಸ್ ಗಳು ಇದೆ. ಇಂಥದ್ದಿಲ್ಲ ಅನ್ನಂಗಿಲ್ಲ, ಎಲ್ಲ ಇದೆ. ಇನ್ನೂ ಬೇಕು ಅಂತಂದ್ರೆ ನಾವು ತರ್ಸ್ಕೊಡ್ತೀವಿ. ನಿಮ್ದೇ ಬ್ರಾಂಚ್ ಇದೆ? ನಮ್ದೇ ಬ್ರಾಂಚ್ ಇದೆ, ತರ್ಸ್ಕೊಡ್ತೀವಿ. ಅದು ಬಿಟ್ರೆ ಗೋಡನ್ ಇರುತ್ತೆ, ಬೇಕು ಅಂದ್ರೆ ತಂದು ಕೊಡ್ತೀವಿ. ಅದು ಬಿಟ್ರೆ ಗೋಡನ್ ಇರುತ್ತೆ ನಮ್ಮ ಹತ್ರ. ಈ ಕೊಟ್ಟಿಗೆಪಾಳ್ಯದಲ್ಲಿ ಅರುಣ್ ಐಸ್ ಕ್ರೀಮ್ ಯಾರು ಹಾಕ್ಸಿಲ್ಲ, ನಾವು ಅರುಣ್ ಐಸ್ ಕ್ರೀಮ್ ನಮ್ದೇ ಡಿಸ್ಟ್ರಿಬ್ಯೂಟರ್ ಇದೆ ಮಂಡ್ಯದಲ್ಲಿ. ನಮ್ದೇ ಓನ್ ಡಿಸ್ಟ್ರಿಬ್ಯೂಟರ್, ಅರುಣ್ ಡಿಸ್ಟ್ರಿಬ್ಯೂಟರ್ ಓನ್ ಡಿಸ್ಟ್ರಿಬ್ಯೂಟರ್ ಇದೆ. ಮಂಡ್ಯದಲ್ಲಿ ಬಂದು ಬಾಟಾ ಶೋರೂಮ್ ರೋಡ್ ಅಲ್ಲಿ ಬಂದು ಒಳಗಡೆ ಬಂದ್ರೆ ಅರವಿಂದ್ ನರ್ಸಿಂಗ್ ಇದೆ, ಅಲ್ಲಿಗೆ ಬಂದ್ರೆ ನಮ್ದೇ ಓನ್ ಮಾಡಿಸ್ಕೊಡ್ತೀವಿ. ನಮ್ದೇ ಇದೆ. ಅವ್ರಿಗೇನ್ ಫ್ಯಾಮಿಲಿ ಪ್ಯಾಕ್ ಮಾಡಿದ್ರೆ ಫ್ಯಾಮಿಲಿ ಪ್ಯಾಕ್ ಫೋನ್ ಮಾಡಿದ್ರೆ ಫೋನ್ ಬೇಕಾದ್ರೆ ನಾವು ಅಲ್ಲೇ ಅವ್ರ ಮನೆಗೆ ಕೊಡ್ತೀವಿ. ಈಗ ಇದು ಅರುಣ್ ಐಸ್ ಕ್ರೀಮ್ ಎಲ್ಲ ನೀವು ಹಾಕ್ಸ್ಕೊತಿರಲ್ಲ, ಡೈರೆಕ್ಟ್ ಗೋಡನ್ ಇಂದಾನೆ ಹಾಕ್ಸ್ಕೊಳ್ಳೋದಲ್ವಾ? ಇಲ್ಲ, ನಮ್ದೇ ಓನ್ ಡಿಸ್ಟ್ರಿಬ್ಯೂಟರ್ ಇದೆ. ಓನ್ ಡಿಸ್ಟ್ರಿಬ್ಯೂಟರ್ ನೀವು? ಡಿಸ್ಟ್ರಿಬ್ಯೂಟರ್ ಇದೆ ಮಂಡ್ಯದಿಂದ. ನಮ್ಮ ಡೈರೆಕ್ಟ್ ಇಲ್ಲಿಗೆ ಬರುತ್ತೆ ಮಂಡ್ಯದಿಂದ. ಓ, ತುಂಬಾ ಹೆಲ್ಪ್ ಸರ್ ಆಗುತ್ತೆ. ಈ ಕೊಟ್ಟಿಗೆಪಾಳ್ಯದಲ್ಲಿ ಎಲ್ಲೂ ಇಲ್ಲ ಕೊಟ್ಟಿಗೆಪಾಳ್ಯದಲ್ಲಿ. ಸುಂಗನಕಟ್ಟೆ ಬಿಟ್ಟು ಹೋಗ್ಬೇಕು, ಇಲ್ಲ ಈ ಕಡೆ ಸುಂಗನಹಳ್ಳಿ ಬಿಟ್ಟು ಹೋಗ್ಬೇಕು. ಈ ಕಡೆ ಅಂದ್ರೆ ಕಾಮಾಕ್ಷಪಾಳ್ಯ, ಈ ಕಡೆ ಸುಂಗನಕಟ್ಟೆ ಮುಂದಕ್ಕೆ ಹೋಗ್ಬೇಕು. ಈ ಕಡೆ ಎಲ್ಲೋ ಅರುಣ್ ಐಸ್ ಕ್ರೀಮ್ ಸಿಗಲ್ಲ, ನಮ್ಮ ಹತ್ರ ಅರುಣ್ ಐಸ್ ಕ್ರೀಮ್ ಇದೆ. ಡೈಲಿ ಡೇ ಸಿಗುತ್ತೆ, ಕ್ವಾಲಿಟಿ ಸಿಗುತ್ತೆ. ಮತ್ತೆ ಸಂಜೆ ಹೊತ್ತು ಗೋಬಿ ಮಂಚೂರಿ ಇರುತ್ತೆ, ನೂಡಲ್ಸ್ ಆಗ್ಬೋದು, ಫ್ರೈಡ್ ರೈಸ್ ಆಗ್ಬೋದು, ಇಲ್ಲ ಚಾಟ್ಸ್ ಐಟಮ್ ಆಗ್ಬೋದು. ಅದೇ ಬಿಸಿ ಸಮೋಸ ಕಣ್ಮುಂದೆನೆ ಹಾಕೊಡ್ತೀವಿ. ಬರೀ 15 ರೂಪಾಯಿ ಇರುತ್ತೆ. ಗೋಬಿನೂ ಅಷ್ಟೇ, ಬರೀ 40 ರೂಪಾಯಿ ಪ್ಲೇಟ್ ಇರುತ್ತೆ. ತಗೊಂಡ್ ಹೋಗ್ಬೋದು. ಯಾವ ಗೋಬಿ ಬೇಕಂದ್ರೆ ಎಲ್ಲ ಗೋಬಿ ಸಿಗುತ್ತೆ. ಅದೇ ಸ್ನಾಕ್ಸ್ ಐಟಮ್ ಏನೇ ಆಗ್ಲಿ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಅದೇ ಕೆಲವರೆಲ್ಲ ಪಾರ್ಟಿ ಮಾಡ್ಬೇಕು ಅಂತಾರೆ, ಅಲ್ಲೂ ಸಿಗುತ್ತೆ. ಮತ್ತೆ ಏನಾದ್ರು ಮದುವೆ ಮುಂಜಿಗೆ ಏನಾದ್ರು ಬೇಕು ಅಂತಂದ್ರೆ ಅಲ್ಲೂ ಸ್ನಾಕ್ಸ್ ಬೇಕಾದ್ರೆ ಮತ್ತೆ ಕಳಿಸ್ಕೊಡ್ತೀವಿ. ಇಲ್ಲಿ ನಾವೇ ಎಲ್ಲ ಬಂದು ನಿಂತು ಮಾಡ್ಕೊಡ್ತೀರಾ? ನೀವೇ ಮಾಡ್ಕೊಡ್ತೀವಿ. ಸಮೋಸ ಆರ್ಡರ್ ಬೇಕು ಅಂತಂದ್ರೆ ನಾವ್ ಇಲ್ಲಿ ಸೆಲ್ಫ್ ಸರ್ವಿಸ್ 15 ರೂಪಾಯಿ ಮಾಡ್ತೀವಿ. ಆರ್ಡರ್ ಬೇಕಂದ್ರೆ 10 ರೂಪಾಯಿಗೆ ಕಳ್ಸಿಕೊಡ್ತೀವಿ. 10 ರೂಪಾಯಿ ಕಳ್ಸಿಕೊಡ್ತೀರಾ? 500 ಆಗ್ಬೋದು, 1000. ಅವರು ಮನೆ ಆರ್ಡರ್ ಏನಾದ್ರು ಬೇಕು ಅಂತಾರೆ ಮನೆಗೆ ಕಳ್ಸಿಕೊಡ್ತೀವಿ. ಬಂದ್ ಬೇಕಾದ್ರೆ ಅವರು ಇಲ್ಲಿ ಕೊಟ್ಟಿಗೆಪಾಳ್ಯಕ್ಕೆ ಬಂದು ವಿಸಿಟ್ ಮಾಡಿದ್ರೆ ಆಯ್ತು, ಕಳ್ಸಿಕೊಡ್ತೀವಿ. ಓಕೆ. ಆದ್ರೆ ಸರ್ ಈಗ ಕೇಕ್ ಅಲ್ಲಿ ನೀವೇ ಕೇಕ್ ರೆಡಿ ಮಾಡಿ ಬರೀ 750 ರೂಪಾಯಿ ಕೊಟ್ರೆ ಬರ್ತಡೆಗೆಲ್ಲ ಮಾಡ್ಕೊಡ್ತೀವಿ ಅಂತಂದ್ರಲ್ಲ, ರೂಮ್ ಫೆಸಿಲಿಟಿ ಇದೆ, ಬರ್ತಡೆ ಹಾಲ್ ಇರುತ್ತೆ, ಮಾಡ್ಕೊಡ್ತೀವಿ ಅಂತೆಲ್ಲ ಹೇಳಿದ್ರಿ. ಅವ್ರ ಕೇಕು ಐಸ್ ಕೇಕ್ ಎಲ್ಲ ಬೇಕು ಅಂತಂದ್ರೆ ಅವಾಗ ಇನ್ನು ಹೆಂಗಿರುತ್ತೆ ರೇಟ್ ಅಂತ? ಈಗ ಅವ್ರೇನಾದ್ರು ನಮ್ಗೆ ಜಾಸ್ತಿ ಬೇಕು ಅಂತಂದ್ರೆ ನಮ್ದು ರೂಮ್ ಡೆಕೋರೇಷನ್ ಏನಂದ್ರೆ 750 ರೂಪಾಯಿ ಮಾಮೂಲಿ ಇರುತ್ತೆ. ಕೇಕ್ ಅವ್ರೇನ್ ಪರ್ಚೇಸಿಂಗ್ ಮಾಡ್ತಾರೋ ಅವರು 2 kg ಆಗ್ಬೋದು, ಇಲ್ಲ 5 kg ಆಗ್ಬೋದು, ಅದೇನ್ ಪರ್ಚೇಸಿಂಗ್ ಇದೆ ಆ ಅಮೌಂಟ್ ಕೊಟ್ಟು ಅವರು ಕೇಕ್ ಪರ್ಚೇಸಿಂಗ್ ಮಾಡ್ಬೋದು. ಇಲ್ಲ ಅವರೇ ಹೊರಗಡೆಯಿಂದ ಕೇಕ್ ತಂದ್ಬೇಕಾದ್ರೆ ಮಾಡ್ಕೋಬಹುದು. ನಮ್ದು ರೂಮ್ ಡೆಕೋರೇಷನ್ 750 ರೂಪಾಯಿ ಇರುತ್ತೆ. 750 ರೂಪಾಯಿ ಕೊಟ್ಟು ಅವ್ರು ಫೋಟೋ ಗಿಟೋ ತಗೊಂಡು ಬಲೂನ್ ಡೆಕೋರೇಷನ್ ಇರುತ್ತೆ, ಮಾಡ್ಕೊಂಡು ಹೋಗ್ಬೋದು. ಅಲ್ಲ ಸರ್, ಈಗ ನೋಡಿ ನಾರ್ಮಲ್ ಕೇಕ್ ಐಸ್ ಕೇಕ್ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಬಟ್ ಏನಂತಂದ್ರೆ ನಾರ್ಮಲ್ ಕೇಕ್ ಐಸ್ ಕೇಕ್ ಅಂದ್ರೆ ಹೊರಗಡೆ ಎಲ್ಲ 700 ಹೇಳ್ತಾರೆ, 750 ರೂಪಾಯಿ ಹೇಳ್ತಾರೆ. ನಮ್ಮ ಹತ್ರ ಐಸ್ ಕೇಕ್ ಬಂದು ಬರೀ 450 ರೂಪಾಯಿ ಕೆಜಿ. 450 ರೂಪಾಯಿ ಕೆಜಿಗೆ? ಬರೀ 450 ರೂಪಾಯಿ ಕೆಜಿ. ನಾರ್ಮಲ್ ಬಂದು ಬರೀ 300 ರೂಪಾಯಿ ಕೆಜಿ. 300 ರೂಪಾಯಿ ನಾವು 250 ರೂಪಾಯಿಗೆ ಹಾಕೊಡ್ತೀವಿ ನಾರ್ಮಲ್. ಏನು ಆದ್ರೂ ಕ್ಯಾಂಡ್ಲು ಫ್ರೀ ಕೊಡ್ತೀವಿ, ಸ್ಪಾರ್ಕ್ ಕ್ಯಾಂಡ್ಲು ಫ್ರೀ ಕೊಡ್ತೀವಿ. ಈಗ ಆದ್ರೂ ಕೂಡ ಈ ಬನ್ನು ಬ್ರೆಡ್ ಎಲ್ಲ ರಸ್ಕು ಎಲ್ಲ ನೀವೇ ಇಲ್ಲೇ ತಯಾರು ಮಾಡೋದು? ಎಲ್ಲ ನಾವೇ ರೆಡಿ ಮಾಡ್ತೀವಿ. ಎಲ್ಲ ಇಲ್ಲೇ ರೆಡಿ ಮಾಡ್ತೀರಾ? ಎಲ್ಲ ಓನ್ ಪ್ರಾಡಕ್ಟ್. ಯಾವ್ದು ಕೂಡ ಹೊರಗಡೆ ತರಲ್ಲ, ಪ್ರತಿಯೊಂದು ಕೂಡ ನಾವೇ ರೆಡಿ ಮಾಡೋದು. ಓಕೆ.
ಆದ್ರೂ ಕೇಕ್ ಮನೆಯಲ್ಲಿ ಬಂದ್ರೆ ಒಳ್ಳೆ ಆಪರ್ಚುನಿಟಿ ಕೊಡ್ತೀರಾ ಬರ್ತಡೇ ಮಾಡ್ಕೊಳ್ಳೋರ್ಗೆ. ಮತ್ತೆ ಇನ್ನೊಂದೇನಂದ್ರೆ ಬಿಸ್ಕೆಟ್ ನಮ್ಮ ಹತ್ರ 1/4 kg ಬಿಸ್ಕೆಟ್ ತಗೊಂಡ್ರೆ 1/4 kg ಬಿಸ್ಕೆಟ್ ಫ್ರೀ. 1/4 kg ಬಿಸ್ಕೆಟ್ ಫ್ರೀ ತಗೊಂಡ್ರೆ ನಮ್ಮ ಹತ್ರ ಓನ್ ಪ್ರಾಡಕ್ಟ್ ಏನ್ ತಗೊಂಡ್ರೆ ಬಿಸ್ಕೆಟ್ ಫ್ರೀ. ಮತ್ತೆ